ಸರ್ವಮಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾವಿನೋದಿ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೈ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಭದ್ರಕಾಳಿ ಮುಕ್ಕಂಡೇಶ್ವರ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಕಾಳಪನಹಳ್ಳಿಯ ಗ್ರಾಮದಲ್ಲಿ ನೆಲೆಗೊಂಡು ಬರುವಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರ ಕೇಳಿದ ವರಗಳನ್ನು ನೀಡುತ್ತಾ ಅವರ ಕಣ್ಣೀರು ಒರೆಸುತ್ತಾ ಜಗತ್ತಿಗೆ ತಾಯಿಯಾಗಿರುವಂಥ ಭದ್ರಕಾಳಿ ಶಿವ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅಮ್ಮನವರ ಪಾದಾರ್ಪಣೆ ಮಾಡಿ 11 ವರ್ಷಗಳ ಸಂಪೂರ್ಣವಾಗಿದೆ. ಈ ಕ್ಷೇತ್ರಕ್ಕೆ ತಾಯಿ ಬರಬೇಕೆನ್ನೋ ಸಂಕಲ್ಪದಿಂದ ಬಂದು ಭಕ್ತರ ಕಷ್ಟಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ಈ ಕ್ಷೇತ್ರಕ್ಕೆ ಬಂದು ನೆಲೆಗೊಂಡು ಬರುವಂಥ ಭಕ್ತರ ಅವರ ಕೇಳಿದ ವರಗಳನ್ನು ಕೊಡುತ್ತಾ ಅವರ ಕೇಳಿದ ವರಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿ ಅವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡುತ್ತಿರುವಂಥ ಜಗಜ್ಜನ್ನಿಯಾದಂಥ ಭದ್ರಕಾಳಿ ಸಮೇತವಾಗಿ ಮುಕ್ಕಂಡೇಶ್ವರ. ಹಾಗೆ ಈ ಕ್ಷೇತ್ರದಲ್ಲಿ ಬಂದು ಶ್ರದ್ಧೆ ಭಕ್ತಿಯಿಂದ ಹರಕೆಯನ್ನು ಕಟ್ಟಿ ಅಮ್ಮನವರ 5 ವಾರ ಸೇವೆಯನ್ನು ಮಾಡಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಈ ಕ್ಷೇತ್ರದಲ್ಲಿ ಸಾಲಿಗ್ರಾಮ ಸಮೇತವಾಗಿ ನೆಲೆಸಿರುವಂಥ ಭದ್ರಕಾಳಿ ಮುಕ್ಕಂಡೇಶ್ವರ. ಸಾಲಿಗ್ರಾಮ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಸಾಲಿಗ್ರಾಮ. ಆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದಂಥ ತೀರ್ಥ ಮತ್ತು ಪಾದರಸಲಿಂಗಕ್ಕೆ ಅಭಿಷೇಕ ಮಾಡಿದಂಥ ತೀರ್ಥವನ್ನು ಬರುವಂಥ ಭಕ್ತರ ಸಮಸ್ಯೆಗಳ ಪರಿಹಾರ ಆಗಲಿ ಅಂತೇಳಿ ಮಂಗಳ ದ್ರವ್ಯ ಸ್ನಾನಕ್ಕೆ ಉಪಯೋಗಿಸುವಂಥದ್ದು ಬಹಳಷ್ಟು ವಿಶೇಷ. ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ನಮ್ಮ ಜೀವನದಲ್ಲಿ ಆಗುವಂಥ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮತ್ತು ಯಾವುದೇ ಒಂದು ಮಾಟ ವಾಮಾಚಾರಗಳಾಗಿರ್ಬೋದು, ಯಾವುದೇ ದೃಷ್ಟಿದೋಷಗಳಾಗಿರ್ಬೋದು, ಹಲವಾರು ಸಮಸ್ಯೆಗಳಿಗೆ ಆ ಸಾಲಿಗ್ರಾಮದ ತೀರ್ಥ ಮಂಗಳ ದ್ರವ್ಯ ಸ್ನಾನ ಅಂತ. ಮಂಗಳ ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಮ್ಮ ದೇಹದಲ್ಲಿ ಒಂದು ಉತ್ಸಾಹವನ್ನು ತಂದುಕೊಡುವಂಥ ಮಂಗಳ ದ್ರವ್ಯ ಸ್ನಾನ ಅಂತ ವಿಶೇಷವಾಗಿ ಮಾಡುವಂಥದ್ದು. ಯಾಕಂದರೆ ಆ ಮಂಗಳ ತೀರ್ಥ ಸ್ನಾನ ನಮ್ಮ ತಲೆ ಮೇಲೆ ಬಿದ್ದಾಗ ನಾವು ಮಾಡಿದಂಥ ಕರ್ಮಗಳನ್ನು ಪರಿಹಾರ ಮಾಡಿ ಆ ದೇವಿಯ ಅನುಗ್ರಹ ಆಗಿ ಅವರ ಸಂಕಷ್ಟಗಳ ನಿವಾರಣೆ ಮಾಡುವಂತೊಳೆ ಜಗಜ್ಜನಿಯಾದಂಥ ಭದ್ರಕಾಳಿ. ಆ ತಾಯಿಗೆ ವಿಶೇಷವಾಗಿ ನಡೆಯುವಂಥ ಒಂದು ಜಾತ್ರಾ ಮಹೋತ್ಸವ. ಪ್ರತಿ ವರ್ಷದಂತೆ 11ನೇ ವರ್ಷದ ಜಾತ್ರಾ ಮಹೋತ್ಸವ ನಡೆಯುವಂಥದ್ದು ಬಹಳಷ್ಟು ವಿಶೇಷ. ಆ ತಾಯಿಗೆ ಏನಾದರೂ ಒಂದು ನಾವು ಸಂಕಲ್ಪ ಮಾಡಿದಾಗ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರಕ್ಕೆ ನೊಳಗೊಂಡು 11 ವರ್ಷಗಳ ಸಂಪೂರ್ಣವಾಗಿದೆ. 11ನೇ ವರ್ಷದ ಜಾತ್ರಾ ಮಹೋತ್ಸವ ಇದೇ ತಿಂಗಳು ಪ್ರಾರಂಭ ಆಗ್ತದೆ. ನೋಡಿ, ಜಾತ್ರೆ ಅಂತಂದ್ರೆ ಬಹಳಷ್ಟು ಅಮ್ಮನವರಿಗೆ ಒಂದು ಹುಟ್ಟದ ಹಬ್ಬ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಬರುವಂಥ ಭಕ್ತರಿಗೆ ಆಶೀರ್ವಾದವನ್ನು ಕೊಟ್ಟು ಅವರಿಗೆ ಕೇಳಿದವನ್ನು ವರಗಳನ್ನು ಕೊಟ್ಟು ಅವರಿಗೆ ಕಣ್ಣು ತುಂಬುವಂಥ ಆಶೀರ್ವಾದವನ್ನು ಮಾಡಿ ಆ ಜಗತ್ತಿಗೆ ತಾಯಿಯಾಗಿರುವಂಥ ಭದ್ರಕಾಳಿಗೆ ಆ ಜಾತ್ರೆ ಮಾಡೋ ಅವಕಾಶ ನಮಗೆ ಸಿಕ್ಕಿದೆಯಲ್ಲ, ಬಹಳಷ್ಟು ಒಂದು ವಿಶೇಷ. ನಮ್ಮ ಪುಣ್ಯ, ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ಹಾಗಾಗಿ ಇದೇ ಬರುವಂಥ 18ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ 18 ಮತ್ತು 19ನೇ ತಾರೀಕು 2 ದಿನ ಕಾಲ ವಿಶೇಷವಾಗಿ ಕ್ಷೇತ್ರದಲ್ಲಿ ಜಾತ್ರೆ ನಡೆಯುವಂಥ ಬಹಳಷ್ಟು ವಿಶೇಷ. 18ನೇ ತಾರೀಕು ಗುರುವಾರ ಸಂಜೆ ಗೋಧವ ಲಗ್ನದಲ್ಲಿ ಅಮ್ಮನವರ ಸಮೇತವಾಗಿ ಗಂಗೆ ಪೂಜೆ, ಸೋಮಂಗಳಿರಿಂದ ಮತ್ತು ಪುಣ್ಯಾಹ, ಗಣಪತಿಯ ಆರಾಧನೆ, ಪ್ರಧಾನ ಕಲಶಗಳ ಆರಾಧನೆ, ಮಹಾಚಂಡೀಯ ಹೋಮ, ಮಹಾಕಾಳಿಕಾ ಹೋಮ ಸಂಪೂರ್ಣವಾಗಿ ಗುರುವಾರ ಸಂಪೂರ್ಣವಾಗಿ ನಡೆಯುವಂಥದ್ದು. ಮತ್ತು ಶುಕ್ರವಾರ 19ನೇ ತಾರೀಕು ಎಳ್ಳು ಅಮಾವಾಸ್ಯೆ. ನೋಡಿ, ವಿಶೇಷವಾಗಿ ಅವತ್ತು ಎಳ್ಳು ಅಮಾವಾಸ್ಯೆ ಬಹಳಷ್ಟು ಶಕ್ತಿ ಇರುವಂಥದ್ದು. ಅದರಲ್ಲಿ ಶುಕ್ರವಾರ ಬಿದ್ದಿರೋದ್ರಿಂದ ಬಹಳಷ್ಟು ಶಕ್ತಿ. ಬೇಡಿದ ವರಗಳನ್ನು ಅವತ್ತು ಸತತವಾಗಿ ಕೊಡುವಂಥ ಅಮ್ಮನವರ ಅನುಗ್ರಹ ಅವತ್ತು ಬಿದ್ದಿರೋದ್ರಿಂದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ದಿವಸ ಎಳ್ಳು ಅಮಾವಾಸ್ಯೆ ಬಿದ್ದಿರೋದ್ರಿಂದ ಬಂದು ಅಮ್ಮನವರ ಸೇವೆಯನ್ನು ಮಾಡಿ ಮಂಗಳ ದ್ರವ್ಯವನ್ನು ಸ್ನಾನವನ್ನು ಮಾಡಿಸಿ ಅಮ್ಮನವರಿಗೆ ಪ್ರದಕ್ಷಿಣೆಯನ್ನು ಹಾಕಿ ದೀಪ ಹಚ್ಚಿದಾಗ ಅವತ್ತು ಬಹಳಷ್ಟು ಒಳ್ಳೆಯದಾಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ 3 ಗಂಟೆ ರಾತ್ರಿಗೆ ಅಂದರೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಅಮ್ಮನವ್ರಿಗೆ ರುದ್ರಾಭಿಷೇಕ ಆದ ನಂತರ ವಿಶೇಷವಾದ ಹೂವಿನ ಅಲಂಕಾರ, ನಾನಾ ಥರದ ಹೂವಿನ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷವಾದ ಒಡವೆಗಳನ್ನು ಅಮ್ಮನವರಿಗೆ ಹಾಕಿ ಆ ಕಣ್ಣು ನೋಡಬೇಕಾದ್ರೆ ನಮ್ಮ 2 ಕಣ್ಣು ಸಾಲೋದಿಲ್ಲ. ಯಾಕಂದರೆ ಜಾತ್ರೆ ಅಂದರೆ ಆ ತಾಯಿಗೆ ಬಹಳಷ್ಟು ಖುಷಿ ಅಂತೆ.
ನಾವೆಲ್ಲೂ ಕೈಲಾಸ ನೋಡೋಕ್ಕಾಗೋದಿಲ್ಲ. ಇದೇ ದೇವಾಲಯ ನಮ್ಮ ಕೈಲಾಸ. ಇಲ್ಲೇ ಆ ತಾಯಿನ ನೋಡಬೇಕಾದ್ರೆ ನಮ್ಮ ಇಡೀ ನಮ್ಮ ದೇಹದಲ್ಲಿರುವಂಥ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ನೋಡಿ, ವಿಶೇಷವಾಗಿ ಅಲಂಕಾರವನ್ನು ಮಾಡಿ, ವಿಶೇಷ ಒಡವೆಗಳನ್ನು ಹಾಕಿ, ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಆ ಜಾತ್ರೆ ಕಾರ್ಯಕ್ರಮಗಳಿಗೆ ಬರಮಾಡಿಕೊಂಡು ಬರುವಂಥ ದೇವತೆಗಳನ್ನು ಬರಮಾಡಿಕೊಳ್ಳುವಂಥದ್ದೇ ಆ ಅಮ್ಮನ ಒಂದು ಅನುಗ್ರಹ ಅಂತ ಹೇಳ್ಬೋದು. ಜಾತ್ರೆಗೆ ಬಂದು ಅಮ್ಮನವರ ಅನುಗ್ರಹ ಪಡೆದು ಆ ದೇವಿಯ ಆ ದಿನ ದರ್ಶನ ಮಾಡಿದಾಗ ನಿಮ್ಮ ಎಲ್ಲ ಸಂಕಷ್ಟಗಳ ನಿವಾರಣೆ ಆಗ್ತದೆ. ಯಾಕಂದರೆ ಜಾತ್ರೆ ಅಂತಂದಾಗ ತಾಯಿ ಸ್ವತಃ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಗರ್ಭದ ಗುಡಿಯಲ್ಲಿ ಕೂತು ಬರುವಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ, ಬಂದಂಥ ಭಕ್ತರಿಗೆ ಅವರ ಕಣ್ಣೀರನ್ನು ಒರೆಸಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರಿಗೆ ಆ ಪ್ರಸಾದವನ್ನು ನೀಡಿ ಕಳಿಸುವಂಥದ್ದೇ ಅಮ್ಮನವರ ಒಂದು ಅನುಗ್ರಹ ಅಂತ ನಾವು ಹೇಳ್ಬೋದು. ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿ ಆದ ನಂತರ ವಿಶೇಷವಾಗಿ ದರ್ಶನ ಇರ್ತದೆ. 6 ಗಂಟೆಗೆ ಪ್ರಾರಂಭ ಆಗ್ತದೆ ಅಮ್ಮನವರ ದರ್ಶನ. ಮತ್ತೆ 9:30 ಪ್ರಧಾನ ಭದ್ರಕಾಳಿ ಅಮ್ಮನವರ ವರಪ್ರದಾಯಿನಿ ಭದ್ರಕಾಳಿ ಅಮ್ಮನವರ ಹೋಮ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದ ನಂತರ ಸಂಪೂರ್ಣವಾಗಿ ಆ ಎಲ್ಲ ದೇವತೆಗಳು ಪೂರ್ಣಾವತಿ ಕೊಡುವಂಥದ್ದು ಇರ್ತದೆ. 10:30 ಪೂರ್ಣಾವತಿ ಆದ ನಂತರ ಭದ್ರಕಾಳಿ ಸಮೇತವಾಗಿ ಕ್ಷೇತ್ರದ ಪ್ರಾಕೋರೋತ್ಸವ ಆಗ್ತದೆ. ಪ್ರಾಕೋರೋತ್ಸವ ಆದ ನಂತರ ಮಹಾಮಂಗಳಾರತಿ ಮತ್ತೆ ಯಥ ಪ್ರಕಾರವಾಗಿ ದರ್ಶನ ಪ್ರಾರಂಭ ಆಗ್ತದೆ. ಮತ್ತೆ ಸಂಜೆ ಮಧ್ಯಾಹ್ನ 1 ಗಂಟೆಗೆ ಗ್ರಾಮಕ್ಕೆ, ಅಂದರೆ ಈ ನೆಲೆಸಿರುವಂಥ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ಅಮ್ಮನವರು ಮತ್ತೆ ಭದ್ರಕಾಳಿ ಅಮ್ಮನವರು ಮಂಗಳವಾದ್ಯ ಸಮೇತವಾಗಿ, ಟಮಟೆ ವಾದ್ಯ ಸಮೇತವಾಗಿ, ಡೊಳ್ಳು ಕುಣಿತ, ಪೂಜಾ ಕುಣಿತ ಮತ್ತೆ ವೀರಗಾಶಿ ಕುಣಿತ, ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಯಲ್ಲಿ ಈ ಗ್ರಾಮ ಪ್ರದಕ್ಷಿಣೆ ಮಾಡುವಂಥದ್ದು ಭದ್ರಕಾಳಿ ಮತ್ತೆ ಚೌಡೇಶ್ವರಿ ಅಮ್ಮನವರು. ವೈಭೋಗದಿಂದ ಆ ಗ್ರಾಮ ಪ್ರದಕ್ಷಿಣೆಯನ್ನು ಮಾಡಿ ಬಂದಂಥ ಭಕ್ತರನ್ನ ಖುಷಿಯನ್ನು ಪಡಿಸುವಂಥದ್ದು ಅಮ್ಮನವರ ಒಂದು ಶಕ್ತಿ, ಒಂದು ಅನುಗ್ರಹ. ಆ ಗ್ರಾಮ ಪ್ರದಕ್ಷಿಣೆ ಆದ ನಂತರ ಸಂಜೆ 5:30 ಮಹಾಪ್ರತ್ಯಂಗಿರಿ ಯಾಗ ಪ್ರಾರಂಭ ಆಗ್ತದೆ. ನೋಡಿ, ವಿಶೇಷವಾಗಿ ಆ ಪ್ರತ್ಯಂಗಿರಿ ಯಾಗ ಅಂತಂದ್ರೆ ಈ ಶುಕ್ರವಾರ ಎಳ್ಳು ಅಮಾವಾಸ್ಯೆ ಬಿದ್ದಿರೋದ್ರಿಂದ ಬಹಳಷ್ಟು ಶಕ್ತಿ ಇರುವಂಥದ್ದು. ಆ ಪ್ರತ್ಯಂಗಿರಿ ಯಾಗಕ್ಕೆ ಭಾಗವಹಿಸಿ ನಿಮ್ಮ ಸಂಕಷ್ಟಗಳ ನಿವಾರಣೆ ಆಗುವಂಥದ್ದು ಬಹಳಷ್ಟು. ಪ್ರತ್ಯಂಗಿರಿ ಅಂತಂದ್ರೆ ಅವರ ಅಕ್ಷರದಲ್ಲೇ ಇದೆ, ಬಾಧೆಗಳನ್ನ ಪರಿಹಾರ ಮಾಡುವುದು, ಸಂಕಷ್ಟಗಳ ನಿವಾರಣೆ ಮಾಡಿ ಶತ್ರುಗಳಿಂದ ನಮ್ಮನ್ನು ಕಾಪಾಡುವಂತಳೆ ಒಬ್ಬಳೆ ಅಂತಂದ್ರೆ ಪ್ರತ್ಯಂಗಿರಿ ದೇವಿ. ನಮ್ಮ ಜೀವನದಲ್ಲಿ ಒಳಿತನ್ನು ಕಾಳುವಂಥದ್ದು. ಮತ್ತೆ ನಮಗೆ ಮಹಾಭದ್ರಕಾಳಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಮಾಡುವಂಥ ಕೆಲಸಗಳನ್ನ ಭದ್ರವಾಗಿ ಪಡಿಸುವಂಥವಳೇ ಮಹಾಭದ್ರಕಾಳಿ ಅಂತ ಹೇಳ್ಬೋದು. ಹಾಗಾಗಿ ಆ ಪ್ರತ್ಯಂಗಿರಿ ಯಾಗಕ್ಕೆ ಬಂದು ಆ ದೇವಿಯ ಒಂದು ಅನುಗ್ರಹ ಪಡ್ಕೊಳ್ಳಿ. ಅನುಗ್ರಹ ಪಡೆದುಕೊಂಡಾಗ ಅವತ್ತು ವಿಶೇಷವಾಗಿ ಅಮ್ಮನವರ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷ. ಆಗಲೇ 8:30 ಅಗ್ನಿಕೊಂಡ ಪ್ರವೇಶ, ವೀರಗಾಶಿ ಗಣತ ಸಮೇತವಾಗಿ, ವೀರಭದ್ರಸ್ವಾಮಿ ನೃತ್ಯ ಸಮೇತವಾಗಿ ಅಗ್ನಿಕೊಂಡ ಪ್ರವೇಶ ಮಾಡುವಂಥದ್ದು. ಅದಾದ ನಂತರ ಈ 2 ದಿನ ಕಾರ್ಯಕ್ರಮ ನಡೆದಂಥ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಟ್ಟು ಮಹಾಮಂಗಳಾರತಿಯನ್ನು ಮಾಡಿ ಬರುವಂಥ ಭಕ್ತರಿಗೆ ಪ್ರಸಾದವನ್ನು ನೀಡಿ ಅಮ್ಮನವರೊಂದು ಸಂಕಲ್ಪವನ್ನು ಮಾಡುವಂಥದ್ದು ವಿಶೇಷವಾಗಿರುತ್ತೆ. ನೋಡಿ, ಮಹಾಮಂಗಳಾರತಿ ಟೈಮಲ್ಲಿ, ಮಹಾಮಂಗಳಾರತಿ ಸಮಯದಲ್ಲಿ ಒಂದು ಸಂಕಲ್ಪ, ಮಹಾಸಂಕಲ್ಪವನ್ನು ಮಾಡೋದು. ತಾಯಿ ಈ ಬಂದು ಭಕ್ತರು ಯಾರು ನಿನ್ನ ಬೇಡ್ತಾರೋ ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಅವರ ಕೇಳಿದ ವರಗಳನ್ನು ಕೊಟ್ಟು ಅತಿ ವೇಗದಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅವರಿಗೇನು ಕಷ್ಟ ಇದೆಯೋ ಅದಕ್ಕೆ ಪರಿಹಾರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುವಂಥದ್ದು ಮಹಾಸಂಕಲ್ಪ 2 ದಿನ ಜಾತ್ರೆ ಆಗುವ ಕೊನೆಯಲ್ಲಿ ಪೂರ್ಣಾವತಿಯಲ್ಲಿ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಈ 2 ದಿನ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಆಗಮಿಸಿ ಆ ವೈಭವವನ್ನು ನೋಡಿ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಆ ತಾಯಿಯ ಅನುಗ್ರಹ ಪಡ್ಕೊಳ್ಳಿ. ಭದ್ರಕಾಳಿ ನೆಲೆಸಿರುವಂಥ ಕ್ಷೇತ್ರದಲ್ಲಿ ಮುಕ್ಕಂಡೇಶ್ವರ, ಚೌಡೇಶ್ವರಿ, ಕಾಲಭೈರವ, ಮಹಾಪ್ರತ್ಯಂಗರಿ, ಗುರು ವೀರಭದ್ರೇಶ್ವರ, ನಾಗದೇವತೆಗಳು ಮತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿ ನೆಲೆಸಿರುವಂಥ ಪುಣ್ಯಕ್ಷೇತ್ರದಲ್ಲಿ ಬಂದು ಒಮ್ಮೆ ನೀವು ದರ್ಶನ ಮಾಡಿ ಆ ಜಾತ್ರೆಯ ದಿನ ಅಮಾವಾಸ್ಯೆಯ ದಿನ 19ನೇ ತಾರೀಕು ಬಂದು ಅಮ್ಮನವರ ದರ್ಶನ ಮಾಡದಾದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗ್ತದೆ. ಯಾಕಂತಂದ್ರೆ ತಾಯಿ ಪ್ರತಿನಿತ್ಯ ಬರೋದು ಹೋಗೋದಿರ್ತದೆ. ಆ ಜಾತ್ರೆ ಅಂತ ಬಂದಾಗ ತಾಯಿ ಬೆಳಗ್ಗೆ ಸ್ವತಃ ಬಂದು ಗರ್ಭದ ಗುಡಿಯಲ್ಲಿ ಕೂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಬರುವಂತ ಭಕ್ತರನ್ನ ಸಂತೋಷವಾಗಿ ಅವರ ಕಷ್ಟಗಳನ್ನು ಕೇಳಿ ತಥಾಸ್ತು ಅನ್ನೋದೇ ಅಮ್ಮನವರೊಂದು ಅನುಗ್ರಹ ಅಂತ ಹೇಳ್ಬೋದು ನಾವು. ಹಾಗಾಗಿ ಈ 2 ದಿನ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಬಂದು ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ, ಆ ದೇವಿಯ ಒಂದು ಅನುಗ್ರಹವನ್ನು ಪಾತ್ರರಾಗಿ
ಮತ್ತು ಅಮ್ಮನವರ ದರ್ಶನವನ್ನು ಮಾಡಿ ಪ್ರಸಾದವನ್ನು ನಾವು ಅಥವಾ ಸ್ವೀಕರಣೆ ಮಾಡಿದಾಗ ನಮ್ಮ ಜೀವನ ಪಾವನ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ದೇವಾಲಯ ಸಂಪೂರ್ಣವಾಗಿ ನಾನಾ ಹೂವುಗಳಿಂದ ಪುಷ್ಪಗಳಿಂದ ಅಲಂಕರಿಸಿ ಅದನ್ನು ನೋಡಬೇಕಾದರೆ ನಮಗೆ 2 ಕಣ್ಣು ಕೂಡ ಸಾಲೋದಿಲ್ಲ. ಹಾಗಾಗಿ ಎಲ್ಲ ಬಂದು ಆ ಜಾತ್ರೆ ಮಹೋತ್ಸವವನ್ನು ಭಾಗವಹಿಸಿ ನೀವು ಎಲ್ಲ ಸೇರಿ ಆ ಜಾತ್ರೆಯನ್ನು ಯಶಸ್ಸುಗೊಳಿಸೋಣ. ಆ ಯಶಸ್ಸುಗೊಳಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗುವಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.